ಮಂತ್ರಾಲಯದಲ್ಲಿ ಬ್ರೇಕ್‌ಫಾಸ್ಟ್ ಮಾಡಿಕೊಂಡು ದೇವರ ದರ್ಶನವನ್ನ ಪಡ್ಕೊಂಡು ಆಫ್ಟರ್‌ನೂನ್ ಲಂಚನ್ನು ಬಿಚ್ಚಾಲಿಯಲ್ಲಿ ಮಾಡ್ತೀನಿ ಅಂದರೆ ಬೆಸ್ಟ್ ಡಿಸಿಷನ್. ಮತ್ತೆ ಇಲ್ಲಿ ನೆನಪಿರಲಿ, ನಮಗೆ ಡ್ರೈವರ್ ಹೇಳಿದ್ದು ಥರ್ಸ್‌ಡೇ, ಫ್ರೈಡೇ, ಸ್ಯಾಟರ್‌ಡೇ ಹಾಗೆ ಸಂಡೇ ಈ 4 ದಿನ ನಿಮಗೆ ಅನ್ನ ಸಂತರ್ಪಣೆ ಇರುತ್ತೆ. ಸೊ ಉಳಿದ 3 ದಿನ ಇರಲ್ಲ ಅಂತ ಹೇಳಿದ್ರು. ಸೊ ಅಷ್ಟು ನಮಗೂ ಅದು ಕ್ಲಿಯರ್ ಗೊತ್ತಿಲ್ಲ. ಡ್ರೈವರ್ ಹೇಳಿದ್ರಿಂದ ನಾನು ನಿಮ್ಗೆ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ತುಂಗಭದ್ರೆ ನದಿ ಎಷ್ಟು ಚೆನ್ನಾಗಿದೆ. ನಾವು ಲೈಕ್ ಪ್ರೀವಿಯಸ್ 2 ಇಯರ್ಸ್ ಬ್ಯಾಕ್ ಹೋಗಿದ್ವಿ. ಆವಾಗ ಈ ನದಿ ನೀರು ಕೈಯಲ್ಲಿ ಮುಟ್ಬೋದಿತ್ತು, ಅಷ್ಟು ಮೇಲಿತ್ತು. ಮತ್ತು ಈಗ ನಾವು ಹೋಗಿರೋ ಸಮ್ಮರ್ ಬೇರೆ ಅಲ್ವಾ, ಹಾಗಾಗಿ ಸ್ವಲ್ಪ ನೀರು ಕೆಳಗಡೆ ಹೋಗಿದೆ. ಹಾಗೂ ಮೊಸಳೆಗಳಿದೆ ಅಂತ ಬೋರ್ಡನ್ನೆಲ್ಲ ಹಾಕಿದ್ರು. ಅದಾದ ನಂತರ ಮೀನುಗಳು ನೋಡ್ಬೋದು, ಎಷ್ಟು ಚೆನ್ನಾಗಿ ಎಲ್ಲ ಬಾರ್ಡರಲ್ಲೇ ಆಡ್ತಾ ಇದ್ವು. ಸೊ ಇದನ್ನೆಲ್ಲ ನೋಡೋದಕ್ಕೆ ಪ್ರೇರಿತ್ ಆಲ್ರೆಡಿ ಮಲ್ಕೋಬಿಟ್ಟಿದ್ದ, ಅವನು ಎಬ್ಬರಿಸ್ತಾ ಇದ್ವಿ. ನೋಡು ಮೀನು ಎಷ್ಟೊಂದು ಚೆನ್ನಾಗಿದ್ದಾವೆ, ನೋಡು ಬಾ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಸ್ವಲ್ಪ ಬಿಸಿಲು ಅಂದರೆ ಈ ಒಳಗಡೆ ದೇವಸ್ಥಾನದ ಒಳಗಡೆ ಹೋದರೆ ನಿಮ್ಗೆ ಆ ಫೀಲೇ ಆಗಲ್ಲ. ಏಕೆಂದರೆ ಇಂಥ ಸ್ಥಳಕ್ಕೆ ಬರೋದಕ್ಕೆ ಆ್ಯಕ್ಚುಲಿ ನಾವು ಹೋಗಬೇಕು ಅಂದ್ಕೊಂಡಾಗ ಹೋಗೋಕ್ಕಾಗಲ್ಲ. ರಾಯರು ನಮ್ಮನ್ನು ಕರೆಸ್ಕೋಬೇಕಾದಂಥ ಸಮಯದಲ್ಲಿ ಮಾತ್ರ ಅವ್ರು ನಮ್ಮನ್ನು ಕರೆಸ್ಕೊಳ್ತಾರೆ. ನೋಡಿ ಆಫೀಸಿಂದ ಸಡನ್ ಪ್ಲ್ಯಾನ್ ಮಾಡಿದ್ವಿ ನಾವು. ತುಂಬ ಆಲ್ಮೋಸ್ಟ್ ಲೈಕ್ 1 ಇಯರಿಂದ ಹೋಗ್ಬೇಕಂತಿದ್ವಿ. ಟೈಮೇ ಆಗ್ತಿರಲಿಲ್ಲ. ಬಟ್ ಇಮಿಡಿಯೇಟ್ ಎಲ್ಲ ಲೈಕ್ ವರ್ಕಿಂಗ್ ಡೇಸ್ ಮುಗಿದ ತಕ್ಷಣ, ಸಡನ್ಲಿ ಆಫೀಸ್ ಮುಗಿದ ತಕ್ಷಣ ನಾವು ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದ್ವಿ. ಸೊ ಹಾಗಾಗಿ ರಾಯರ ಹತ್ರ ನಾವು ಯಾವಾಗ ಹೋಗಬೇಕೋ ಅವಾಗ ಅಷ್ಟೇ ಅವ್ರು ಕರೆಸ್ಕೊಳ್ಳೋದು. ನಮ್ಮ ಹತ್ರ ಕಾಸಿದೆ, ಆಗಿದೆ, ನಾವು ಹೋಗ್ಬಿಡ್ತೀವಿ ಅಂದರೆ ನಿಜ ಆಗಲ್ಲ. ಸೊ ಹಾಗಾಗಿ ರಾಯರ ದರ್ಶನಕ್ಕೆ ಎಲ್ಲಾನ ಹೋಗ್ಬೇಕನ್ಸಿದ್ರೆ ಫಸ್ಟ್ ಹೋಗಿ ಬನ್ನಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ನೋಡಿ, ಇದು ರಾಯರ ಏಕಶಿಲಾ ಬೃಂದಾವನ. ಸೊ ಇದು ಅಪ್ಪಣಾಚಾರ್ಯರವರು ಮಾಡಿದ್ದು ಅಂತ ಏನೋ ಹೇಳ್ತಾ ಇದ್ರು ಅವರು. ಅದಾದ ನಂತರ ಇಲ್ಲಿ ಬೆಣ್ಣೆ ಮತ್ತು ಬೆಲ್ಲದಿಂದ ಮಾಡಿರೋ ಅಂಥ ದೇವಸ್ಥಾನ, ಅದನ್ನೆಲ್ಲ ಉಪಯೋಗಿಸಿದ್ದಾರೆ ಇಲ್ಲಿ ದೇವರಿಗೆ ಅಂತ ಹೇಳ್ತಾ ಇದ್ರು. ಇಲ್ಲೊಂದು ಹೊಸದಾಗಿ ದೇವಸ್ಥಾನ ಕೂಡ ಆಗಿದೆ ಮೇಲೆ. ಆ ದೇವಸ್ಥಾನದ ದರ್ಶನವನ್ನು ಕೂಡ ಪಡ್ಕೊಂಡು ನಾವು ಅನ್ನ ಸಂತರ್ಪಣೆಗೆ ಹೋದ್ವಿ. ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಯೂಶ್ವಲಿ ಲೈಕ್ ಮಂತ್ರಾಲಯದಲ್ಲಿ ಮಿಕ್ಸ್ ಕೊಡ್ತಾರಲ್ಲ, ಇಲ್ಲಿ ಲೈಕ್ 2-3 ಥರ ಗೊಜ್ಜು, ಪಲ್ಯ, ರೈಸು, ಅದಾದ ನಂತರ ಒಂದು ಸ್ವೀಟನ್ನು ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಅದು ಊಟವನ್ನೆಲ್ಲ ಮಾಡಿದ್ಮೇಲೆ ನೆಕ್ಸ್ಟು ಮಜ್ಜಿಗೆ ಅನ್ನವನ್ನು ಕೂಡ ಕೊಡ್ತಾರೆ ಸಪ್ರೇಟಾಗಿ. ಸೊ ಹಾಗಾಗಿ ನಿಮಗೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ನಮಗೆ ಹೊಟ್ಟೆ ತುಂಬಲಿಲ್ಲ, ಸ್ವಲ್ಪ ಊಟ ಅಂತ ಅನ್ನೋ ಹಾಗೆ ಇಲ್ಲ. ಸೊ ಆಲ್ಮೋಸ್ಟ್ ಮಂತ್ರಾಲಯಕ್ಕೆ ಬರೋವಂಥ 90% ಲಂಚನ್ನ ಮಾಡೋದು ನಮ್ಮ ಬಿಚ್ಚಾಲಿ ದೇವಸ್ಥಾನದಲ್ಲಿ. ಸೊ